ಸ್ನೇಹಿತರೆ ನಮಸ್ತೆ. ಆ, ಇತ್ತೀಚೆಗೆ ಅಂದರೆ ನಿನ್ನೆ ನನ್ನ ಮೈಸೂರಿನ ಸ್ನೇಹಿತರಾದ ಪ್ರವೀಣ್ ಮತ್ತು ಚೆನ್ನಪ್ಪ ಅವ್ರ ಸ್ನೇಹಿತರವರೆಲ್ಲ ನನಗೆ ಡಾಕ್ಟ್ರೇಟ್ ಬಂದಿರೋದ್ರಿಂದ ವಿಶ್ ಮಾಡಲಿಕ್ಕೆ ಅಂತೇಳಿ ಚಿತ್ರದುರ್ಗಕ್ಕೆ ಬಂದಿದ್ದರು. ಹಾಗೆ ಚಿತ್ರದುರ್ಗದಲ್ಲಿರೋಂಥ ಯಾವುದಾದ್ರೂ ಪ್ರಸಿದ್ಧವಾದ ಸ್ಥಳ ತೋರಿಸ್ಬೇಕು ಅಂದಾಗ ಹೋಗಿ ಕೋಟೆ ನೋಡ್ಕೊಂಡು ಬನ್ನಿ ಅಂಥೇಳಿ ಹೋಗಿ ಕೋಟೆ ನೋಡ್ಕೊಂಡು ಬಂದರು. ಮತ್ತೊಂದು ಪ್ರಸಿದ್ಧಿಯಾದ ನನಗೆ ಯಾವ್ದಾರು ಒಂದು ನೋಡಬೇಕು, ನಿಮಗೆ ಯಾವ್ದಾರು ರೆಫರ್ ಮಾಡೋದಾದ್ರೆ ನಾವು ಅದನ್ನು ಹೋಗಿ ನೋಡ್ತೀವಿ ಅಥವಾ ನೀವು ಬರಬೇಕು ಜೊತೆಲಿ ಅಂದಾಗ ನಾನು ನಮ್ಮ ಹುಲಿಕೆರೆ ಸಜ್ಜನ್ ಅವ್ರನ್ನ ರೆಫರ್ ಮಾಡಿದೆ. ನಿಮಗೆಲ್ಲ ಗೊತ್ತಿದೆ, ಹುಲಿಕೆರೆ ಸಜ್ಜನ್ ಅವರು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು. ಅವ್ರದ್ದೇ ಆದ ಒಂದು ದೊಡ್ಡ ಸಾಧನೆಯನ್ನು ಮಾಡಿರೋಂಥ ದೊಡ್ಡ ಉದ್ಯಮವನ್ನು ಕಟ್ಟಿರೋಂಥವ್ರು, ಗೋಶಾಲೆ ನಡೆಸ್ತಿರೋಂಥ ಮೊದಲನೇ ಕೃಷಿ ಆಶ್ರಮವನ್ನು ಸ್ಥಾಪನೆ ಮಾಡಿರೋವಂಥವರು, ಒಂದು ಮಾಹಿತಿಯ ಕಣಜ ಅವರು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಹೊಸಪೇಟೆ ರೋಡಲ್ಲಿ, ಚಿತ್ರದುರ್ಗದಿಂದ ಹೊಸಪೇಟೆ ರೋಡಲ್ಲಿ ನೀವು ಸುಮಾರು 40-42 ಕಿಲೋಮೀಟ್ರ್ ದಾಟಿದರೆ ಹುಲಿಕೆರೆ ಅಂತ ಎಡಭಾಗದಲ್ಲಿ ಸಿಗುತ್ತೆ. ಅಲ್ಲಿ ನಿಮಗೆ ಆನಂದ ವಿಹಾರ ಅಂತೇಳಿ ಒಂದು ಹೋಟೆಲ್ ನೋಡಲಿ ಸಿಗುತ್ತೆ. ಹೋಟೆಲ್ನ ವಿಶೇಷ ಏನಪ್ಪ ಅಂತಂದರೆ ಬೇಲದ ಹಣ್ಣಿನ ಜ್ಯೂಸ್ ಕೊಡ್ತಾರೆ ಮತ್ತು ಅನೇಕ ಪದಾರ್ಥಗಳು ನಿಮ್ಗೆ ಅಲ್ಲಿ ಸಿಗುತ್ತೆ. ಶುದ್ಧವಾದ ವಿಭೂತಿ ಸಿಗುತ್ತೆ. ಅಲ್ಲೇ ಒಂದು ಸ್ವದೇಶಿ ಸ್ಟೋರ್ ಇದೆ, ಅಲ್ಲೆಲ್ಲ ನೋಡ್ಬೋದು ನಿಮಗೆ. ಅದಾದಮೇಲೆ ಪಕ್ಕದಲ್ಲೇ ಅವ್ರದ್ದೊಂದು ಏನಿದೆ, ಒಂದು ನರ್ಸರಿ ಇದೆ. ಅಲ್ಲಿ ಅನೇಕ ದೇಸಿ ಗಿಡಗಳು ನಿಮಗೆಲ್ಲ ಸಿಗುತ್ತೆ. ಅದಾದಮೇಲೆ ಸಜ್ಜನವ್ರನ್ನ ನೀವು ಭೇಟಿಯಾದಾಗ ಸಜ್ಜನವ್ರು ಮಾತಾಡ್ತಾ ಒಂದು ಅದ್ಭುತವಾದ ಪ್ರಶ್ನೆಯನ್ನು ಕೇಳ್ತಾರೆ. ಏನಪ್ಪ ಅಂತಂದರೆ, ಏಕೆಂದರೆ ಅವರು ಬೇಲದ ಹಣ್ಣಿನಿಂದಲೇ ಅವರು ಜೀವನವನ್ನು ಕಟ್ಕೊಂಡಂಥವ್ರು. ಅವ್ರು ಕೇಳ್ತಾರೆ, ಇಷ್ಟೊಂದೆಲ್ಲ ಓದಿದಂಥ ವಿಜ್ಞಾನಿಗಳು, MSc BSc ಮಾಡಿದಂಥ ವಿಜ್ಞಾನಿಗಳು ನಮಗೆ ಕೊಟ್ಟ ಕೊಡುಗೆ ಏನಪ್ಪ ಅಂತಂದರೆ, ನಮ್ಮನ್ನು ಏಕತಾನತೆಗೆ ತಳ್ಳಿ ಒಂದೇ ಥರ ಜೋಳ ಬೆಳಿಬೇಕು, ಭತ್ತ ಒಂದೇ ಥರ ಬೆಳೆದು ಬಿಡಬೇಕು, ಒಂದೇ ಥರದ ಇದನ್ನು ಬೆಳಿಬೇಕು ಅಂತ ಹೇಳಿ ಅಡಿಕೆಯನ್ನು ಬೆಳೆದು ಏಕತಾನತೆಗೆ ತಳ್ಳಿ ಬಯೋಡೈವರ್ಸಿಟಿಯನ್ನು ಅಂದರೆ ಜೀವ ವೈವಿಧ್ಯತೆಯನ್ನು ಕಳೆದುಕೊಳ್ಳಲಿಕ್ಕೆ ವ್ಯವಸ್ಥೆ ಮಾಡಿ, ಅಂದರೆ ನ್ಯಾಚುರಲಾಗಿ ಏನೇನು ನಮಗೆ ಸಿಗ್ತಾ ಇತ್ತು ಅದನ್ನೆಲ್ಲದನ್ನು ಸಹ ಅವರು ನಮ್ಮಿಂದ ಹೊರ ಹಾಕಿ ಅವರದೇ ಆದ ಒಂದು ತತ್ವವನ್ನು ನಮ್ಮ ಅದರಲ್ಲಿ ವೃತ್ತದಲ್ಲಿ ಸಿಗಿಸ್ಕೊಂಡು ನಮ್ಮ ಒಂದು ಚಕ್ರವ್ಯೂಹದಲ್ಲಿ ನಮ್ಮನ್ನು ಸಿಗಿಸ್ಕೊಂಡಿದ್ದಾರೆ ಅಂತ ಅವ್ರು ಹೇಳೋಂಥದ್ದು. ಅವ್ರು ಹೇಳ್ತಿರೋಂಥದ್ದು ನ್ಯಾಚುರಲ್ಲಾಗೇ ನಮ್ಮಲ್ಲಿ ಬಿಡ್ತಾ ಇತ್ತಲ್ಲ, ಏನು ಬೇಲದ ಹಣ್ಣು ಬಿಡ್ತಾ ಇತ್ತು ಬಯಲುಸೀಮೆನಲ್ಲಿ, ನೆಲ್ಲಿಕಾಯಿ, ನೇರಳೆಹಣ್ಣು, ಪೇರ್ಲೆಹಣ್ಣು, ಬೇಲದ ಹಣ್ಣು, ಕವಳೆ ಹಣ್ಣು, ಚಳಕಾಯಿ, ಬೋರೆ, ಕಳಲೆ, ಹಲಸು, ಈ ಥರ ಹತ್ತಿ ಹಣ್ಣು, ಈ ಥರದ್ದೆಲ್ಲ ಬಿಡ್ತಾಯಿತ್ತು. ಅದೇ ಮಲೆನಾಡಿಗೆ ಹೋದರೆ ನಿಮಗೆ ಅಂಜೂರದ ಹಣ್ಣು, ಕಕ್ರಿಕೆ ಹಣ್ಣು, ಆಮೇಲೆ ಬುಕ್ಕೆ ಹಣ್ಣು, ಕೆಂಡದ ಹಣ್ಣು, ಸಂಪಿಗೆ ಹಣ್ಣು, ಗೇರಣ್ಣು, ಮುಳ್ಳೆ ಹಣ್ಣು, ಕರ್ಜಿಕಾಯಿ, ಆಂಕೋಲೆ ಹಣ್ಣು, ಪನ್ನೇರ್ಲು, ಪರಿಗೆ ಹಣ್ಣು, ಬುಕ್ಕೆ ಹಣ್ಣು, ಕಾಡಿನ ಹಣಬೆ, ಎಗ್ಲ ಹಣಬೆ, ಧೂಪದ ಹಣಬೆ, ಮಿಡಿ ಮಾವು, ಹಲಸು, ಆಮೇಲೆ ಹೆಬ್ಬಲಸು, ಬೆಮ್ಮಲಸು, ಈ ಥರದ ಅನೇಕ ಇವನ್ನ ನಾವು ಕಳ್ಕೊಳ್ತಾ ಹೋದ್ವಲ್ಲ. ಯಾಕೆ ಕಳ್ಕೊಂಡು ಹೋದ್ವಿ? ಇದೆಲ್ಲ ನಮಗೆ ಸಿಗ್ತಾ ಇತ್ತಲ್ಲ. ಇವತ್ತೆಲ್ಲ ಬೇರೆ ಬೇರೆ ದೇಶಗಳ್ಗೆ ಅವ್ರದ್ದು ವಿಚಿತ್ರವಾದ ಹಣ್ಣುಗಳು ನೋಡ್ತೀವಿ. ಅದು ಮತ್ತು ಆ ದೇಶದ ಹಣ್ಣುಗಳನ್ನ ಇಲ್ಲಿ ಪ್ರಮೋಷನ್ ಮಾಡ್ತಿದ್ದಾರೆ. ಬೇಲದ ಹಣ್ಣು, ಮೆಕೊಡೋಮಿಯಾ, ಬೇಲದ ಹಣ್ಣು ಅಂತೀನಿ, ಅದು ಬೆಣ್ಣೆಹಣ್ಣು ಅವೆಕಾಡೋ ಅಂತ ಹೇಳಿ ಕರಿತೀವಲ್ಲ, ಬೆಣ್ಣೆಹಣ್ಣು, ಮೆಕೊಡೋಮಿಯಾ, ಈ ಥರದ ಅನೇಕ ಇವತ್ತು ಅವರ ಸ್ಪೀಷಸ್ನ ತಂದು ನಾವು ಹಾಕೊತಾ ಇದ್ದೀವಿ. ಯಾಕೆ ನಮ್ಮಲ್ಲಿರೋಂಥ ನ್ಯಾಚುರಲ್ ಇರೋಂಥದ್ದನ್ನು ಯಾಕೆ ಬಿಟ್ವಿ? ಆ ಭಾಗಕ್ಕೆ ಸರಿ ಹೋಗೋಂಥದ್ದು, ಅಂದರೆ ವಿಜ್ಞಾನಿಗಳು ಮಾಡಿದ್ದೆಲ್ಲ ತಪ್ಪು ಅಂತೆಲ್ಲ ಹೇಳ್ತಾರಂಥದ್ದು. ಎಲ್ಲಿ ಅನಾನುಕೂಲ ಆಗಿತ್ತು, ನಮಗೆ ನೀರೇ ಇಲ್ಲ ಜಾಗದಲ್ಲಿ ಬೇಲದನ್ನು ರೆಫರ್ ಮಾಡ್ಬೋದಾಗಿತ್ತು. ಅದನ್ನ ಮಾರ್ಕೆಟಿಂಗ್ ಮಾಡಲಿಕ್ಕೆ ಅದ್ರ ಬಗ್ಗೆ ವೈಜ್ಞಾನಿಕ ಸತ್ಯಗಳನ್ನು ಕಾಮನ್ ಪೀಪಲ್ಗೆ ತಿಳಿಸ್ಬಿಟ್ಟು ಅದನ್ನು ಅದಕ್ಕೆ ಒಂದು ಮಾರ್ಕೆಟನ್ನು ಕ್ರಿಯೇಟ್ ಮಾಡ್ಕೊಡ್ಬೋದಾಗಿತ್ತು. ಸರ್ಕಾರಗಳು ಅದಕ್ಕೆ ಪ್ರೋತ್ಸಾಹ ಕೊಡ್ಬೋದಾಗಿತ್ತು. ಆದರೆ ಅದು ಯಾಕೆ ಆಗಲಿಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ಇವತ್ತು. ಅಂದರೆ ವಿಜ್ಞಾನಿಗಳು ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಅಕ್ಷರ ಗೊತ್ತಿದ್ದವರೇ ನಮಗೆ ಹೆಚ್ಚು ವಿಷಯವನ್ನು ಉಣಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರಲ್ಲ, ಇದು ದೇಶದ ದೌರ್ಭಾಗ್ಯ ಅಲ್ವ ಅನ್ನೋದು ಪ್ರಶ್ನೆ. ಹಾಗಾಗಿ ಇದು ನನಗೆ ಸರಿ ಅನ್ನಿಸ್ತು. ಇದನ್ನ ನನ್ನ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ನೋಡ್ತಿರ್ಬೋದು. ಅದ್ಯಾವುದೋ ಒಂದು ಅಲ್ಲೆಲ್ಲ ಅಮೆರಿಕದಲ್ಲಿ 3,500 ರೂಪಾಯಿ kg ಅಂತೆ. ಪಾಪ ಇಲ್ಲಿ 100 ರೂಪಾಯಿ kg ತೊಗೊಂಡೋರಿಲ್ಲ. ಎಕರೆಗೆ ಒಂದು ಗಿಡಕ್ಕೆ 40-50 kg ಬಿಡುತ್ತೆ ಅದು. ಅದ್ರ ಬಗ್ಗೆ ತುಂಬ ಸೊಗಸಾಗಿ ಪರಿಚಯ ಮಾಡಿಕೊಡ್ತಾರೆ ಹೋದವ್ರಿಗೆಲ್ಲ ಸಜ್ಜನ್ ಅವರು. ಅವ್ರ ಮನೆ ಗೋ ಸಂಪತ್ತು ನೋಡ್ಬೋದು ಹೇಗಿದೆ ಅಂತ ಹೇಳಿ. ಇಷ್ಟು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಅದೇ ಪ್ರಶ್ನೆ, ಅಕ್ಷರ ಕಲಿತವರಿಂದ ವಿಷದ ಒಂದು ಪ್ರಸಾದ ಯಾಕೆ ಸಿಗ್ತಾ ಇದೆ ಅಂತ ಹೇಳಿ. ದಯವಿಟ್ಟು ಅಕ್ಷರಸ್ಥರಾಗಿರೋಂಥ ನಮ್ಮ ಅಧಿಕಾರಿಗಳು ಇದನ್ನು ಗಮನಿಸಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸಾಧ್ಯವಾದರೂ ಭೇಟಿ ಕೊಡಿ ಸಜ್ಜನ್ ಅವರ ಕೃಷಿ ಆಶ್ರಮಕ್ಕೆ.